ಅಥಣಿ ಪಟ್ಟಣದ ಜೆಇ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಅಂತಾರಾಷ್ಟ್ರೀಯ ಮಾದಕ ವ್ಯಸನ ಮತ್ತು ಕಳ್ಳ ಸಾಗಾಣಿಕೆ ವಿರೋಧ ದಿನ ಕಾರ್ಯಕ್ರಮವನ್ನು ನಡೆಸಲಾಯಿತು. ಮಾಜಿ ಉಪಮುಖ್ಯಮಂತ್ರಿಗಳು ಅಥಣಿಯ ಜನಪ್ರಿಯ ಶಾಸಕರಾದ ಲಕ್ಷ್ಮಣ್ ಸವದಿಯವರು ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಬಳಿಕ ಶಾಸಕರಾದ ಲಕ್ಷ್ಮಣ್ ಸವದಿಯವರು ಹಾಗೂ ಪೊಲೀಸ್ ಅಧಿಕಾರಿಗಳಾದ ಪ್ರಶಾಂತ ಮುನ್ನುಳ್ಳಿಯವರು ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿದರು. ಒಂದು ಕ್ಷಣದ ದುಶ್ಚಟ ಇಡೀ ಜೀವನದ ನಷ್ಟಕ್ಕೆ ಕಾರಣವಾಗಬಹುದು. ಮಾದಕ ದ್ರವ್ಯಗಳು ಕ್ಷಣಿಕ ಸುಖವನ್ನು ನೀಡಬಹುದು, ಆದರೆ ಅವು ನಿಮ್ಮ ಆರೋಗ್ಯ, ಕುಟುಂಬ, ಶಿಕ್ಷಣ, ಉದ್ಯೋಗ ಮತ್ತು ಭವಿಷ್ಯವನ್ನು ಹಾಳು ಮಾಡುತ್ತದೆ. ನಿಜವಾದ ಶಕ್ತಿ ಮಾದಕ ದ್ರವ್ಯಗಳಲ್ಲಿ ಇಲ್ಲ, ಅವುಗಳನ್ನು ತಿರಸ್ಕರಿಸುವ ನಿಮ್ಮ ದೃಢ ನಿರ್ಧಾರದಲ್ಲಿದೆ. ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಿ. ಕ್ರೀಡೆ, ವ್ಯಾಯಾಮ, ಉತ್ತಮ ಸ್ನೇಹಿತರ ಒಡನಾಟ ಮತ್ತು ಸಕಾರಾತ್ಮಕ ಚಿಂತನೆ ನಿಮ್ಮ ಬದುಕನ್ನು ಉತ್ತಮಗೊಳಿಸುತ್ತವೆ. ಮಾದಕ ದ್ರವ್ಯಗಳಿಂದ ದೂರವಿದ್ದು ಆರೋಗ್ಯಕರ ಜೀವನ ನಿಮ್ಮದಾಗಿಸಿ ಎಂದು ಕಿವಿ ಮಾತು ಹೇಳಿದರು. ಈ ಸಂದರ್ಭದಲ್ಲಿ ಶ್ರೀರಾಮ ಕುಲಕರ್ಣಿ, ಕಾರ್ಯದರ್ಶಿಗಳು ಜೆಇ ಶಿಕ್ಷಣ ಸಂಸ್ಥೆ, ಸಂದೀಪ ಸಂಗೋರಾಮ, ಉಪಕಾರ್ಯದರ್ಶಿಗಳು ಜೆಇ ಶಿಕ್ಷಣ ಸಂಸ್ಥೆ, ಸಂತೋಷ ಹಳ್ಳೂರು, ಗಿರಿಮಲ್ಲ ಉಪ್ಪಾರ, ಪುರಸಭೆ ಸದಸ್ಯರಾದ ರಾಜು ಗುಡೋಡಗಿ, ಡಾಕ್ಟರ್ ಮುರುಗೇಶ ಅವಟ್ಟಿ, ಎಂಪಿ ಮೇತ್ರಿ, ಪ್ರಾಚಾರ್ಯರು, ಜೆಇ ಶಿಕ್ಷಣ ಸಂಸ್ಥೆ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕುಶಪ್ಪ ಕಾಂಬಳೆ, ಅಥಣಿ. ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಸಸಿ ನೆಟ್ಟು ಪೋಷಿಸಿದರೆ ಅದು ಮುಂದೆ ನಿಮ್ಮನ್ನು ಪೋಷಿಸುತ್ತದೆ. ಪ್ರಕೃತಿ ಹೇಳಿಕೊಟ್ಟ ಪಾಠದಿಂದ ಕಲಿಯೋಣ, ಸಸಿಗಳನ್ನು ನೆಡೋಣ. ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಪ್ರತಿ ತಾಲೂಕು ಮಟ್ಟದಲ್ಲಿಯೂ ಕೂಡ ಈ ಅವೇರ್ನೆಸ್ ಅನ್ನ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕಾಗಿ ನಿರ್ದೇಶನ ನೀಡಿದ್ದು, ಅದರ ಪ್ರಯುಕ್ತ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಾನು ಇಂದು ಪ್ರತಿಜ್ಞೆ ಮಾಡುತ್ತೇನೆ, ನಾನು ಯಾವ ಸಂದರ್ಭದಲ್ಲೂ ಮಾದಕ ವಸ್ತುಗಳನ್ನು ಬಳಸುವುದಿಲ್ಲ. ನನ್ನ ಆರೋಗ್ಯ, ಭವಿಷ್ಯ ಮತ್ತು ಕುಟುಂಬವನ್ನು ನಾನು ರಕ್ಷಿಸುತ್ತೇನೆ. ನಾನು ಬದಲಾವಣೆಯ ದೂತನಾಗುತ್ತೇನೆ. ಮಾದಕ ವಸ್ತುಗಳ ವಿರುದ್ಧವಾದ ಜೀವನವನ್ನು ಆಯ್ಕೆ ಮಾಡುತ್ತೇನೆ. ನಾನು ನನ್ನ ಸ್ನೇಹಿತರಿಗೆ ತಪ್ಪು ದಾರಿಗೆ ಹೋಗದಂತೆ ಎಚ್ಚರಿಸುತ್ತೇನೆ. ಮಾದಕ ವಸ್ತುಗಳ ವಿರುದ್ಧ ಧೈರ್ಯದಿಂದ ನಿಂತು ಮಾದಕ ದ್ರವ್ಯ ಮುಕ್ತ ಸಮಾಜವನ್ನು ನಿರ್ಮಿಸಲು ಶ್ರಮಿಸುತ್ತೇನೆ. ಜೈ ಹಿಂದ್, ಜೈ ಹಿಂದ್. ಡ್ರಗ್ಸ್, ಥ್ಯಾಂಕ್ ಯು. ವಿಶೇಷವಾಗಿ ಯುವಕರು ನಾವು ನೋಡ್ತಾ ಇದ್ದೀವಿ, ವ್ಯಸನ ಮಾಡೋದು ಅಂದ್ರೆ ಒಂದು ಫ್ಯಾಷನ್ ಆಗಿದೆ. ಡ್ರಿಂಕ್ಸು, ಸಿಗರೇಟು ಇದಂತೂ ಕಾಮನ್ ಆಗ್ತಾ ಇದೆ. ನಾವು ಮೊದಲು ಬಂದಂಥ ಸಂದರ್ಭದಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿನಿಗಳು ರಂಗೋಲಿಯನ್ನು ಹಾಕಿ ಆ ರಂಗೋಲಿ ಮುಖಾಂತರ ಅನೇಕ ಚಿತ್ರಗಳನ್ನು ಬಿಡಿಸೋದ್ರ ಮುಖಾಂತರ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಚಿತ್ರಗಳನ್ನು ಮಾಡಿದ್ವಿ. ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ ಸಿಗರೇಟು ಮತ್ತು ಅಲ್ಕೋಹಾಲು, ಅನೇಕ ಇಂಥ ವ್ಯಸನ ಆಗ್ತಕ್ಕಂಥ ಮತ್ತು ಅನೇಕ ವ್ಯಸನಕ್ಕೆ ಒಳಗಾಗ್ತಕ್ಕಂಥ ಜನರಲ್ಲಿ ಅದನ್ನ ಜಾಗೃತಿ ಮೂಡಿಸ್ತಕ್ಕಂಥ ಚಿತ್ರಗಳನ್ನು ಮೂಡಿಸಿರ್ತಕ್ಕಂಥದ್ದು ನೋಡಿದರೆ ಬಹುತೇಕ ನಮ್ಮ ಜನರಲ್ಲಿ, ಯುವಕರಲ್ಲಿ ಇನ್ನೂ ಬಹಳಷ್ಟು ಅದರ ಜಾಗೃತಿ ಮೂಡಿಸ್ತಕ್ಕಂಥದ್ದು ಇವತ್ತು ಅವಶ್ಯಕತೆ ಇದೆ.